ಡೇ ಅಂತ ಹೋದಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬೋದು ಅಂತ ಹೋಲಿ ಒಂದು ಕನ್ಸೆಷನ್ ಫೀಸ್ ಅಲ್ಲಿ ಒಂದು 30,000 ರಿಂದ 35,000 ಪ್ಯಾಕೇಜ್ ಇರ್ತದೆ 21 ದಿನದಲ್ಲಿ. ಅದರಲ್ಲಿ ಅವರಿಗೆ ಕೌನ್ಸಿಲಿಂಗ್, ಕನ್ಸಲ್ಟೇಷನ್, ಆಮೇಲೆ ಹಾಗೂ ಎಕ್ಸಸೈಸ್, ಥೆರಪಿ, ಊಟ 3 ಹೊತ್ತು ಊಟ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ಅಲ್ಲೇ ಸರ್ವ್ ಮಾಡಿ ಈ ತರ ಪ್ರೊವಿಷನ್ಸ್ ಇಟ್ಕೊಂಡಿದ್ದಾರೆ. ಸುಮಾರು 2,000 ರಿಂದ 3,000 ಹಾಗೆ ಆಗುತ್ತೆ. ICU ಚಾರ್ಜ್, ICU 4,500 ನಮ್ಮದು, ಬಟ್ ಬೇರೆ ಹಾಸ್ಪಿಟಲಲ್ಲಿ ಮಿನಿಮಮ್ 10,000 ಇದೆ. ಸೊ ಆ ಒಂದು 50% ಕಡಿಮೆ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಜನರಲ್ ವಾರ್ಡ್ 700 ಸರ್, 9 ಜನರಲ್ ವಾರ್ಡ್ ಹೇಳ್ತಾ ನಾನು ರೂಮಿಂದ ಹೇಳ್ತಾ ಇಲ್ಲ ನಾನು. ಜಸ್ಟ್ ಜನರಲ್ ವಾರ್ಡ್ 700 rupees ಕೊಡೋರು ಇದ್ದಾರೆ ಇನ್ ಪ್ರೈವೇಟ್ ಹಾಸ್ಪಿಟಲ್ಸ್, ನಾಟ್ ಗವರ್ಮೆಂಟ್ ಹಾಸ್ಪಿಟಲ್ ನಾನು ಹೇಳ್ತಾರೆ ಅದರಲ್ಲೂ ಇದ್ದಾರೆ ಸರ್. ಅದು 700 ಪ್ಲಸ್ ನರ್ಸಿಂಗ್ ಚಾರ್ಜ್ ಮತ್ತೆ ಡ್ಯೂಟಿ ಡಾಕ್ಟರ್ ಚಾರ್ಜ್ ಅಂತ ಹಾಕ್ತಾರೆ ಸರ್. ನಮ್ಮಲ್ಲಿ ನರ್ಸಿಂಗ್ ಚಾರ್ಜ್ ಮತ್ತೆ ಡ್ಯೂಟಿ ಡಾಕ್ಟರ್ ಚಾರ್ಜ್ ಎಕ್ಸ್ಟ್ರಾ ಇಲ್ಲ, ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ನಾನು ಯಾಕೆ ಹೇಳಿದೆ ಅಂದರೆ ವಿವೇಕಾನಂದಕ್ಕೆ ಅದರದ್ದೇ ಆದ ಒಂದು ಹೆಸರು ಇತ್ತು. ಯಾರಾದರೂ ಎಲ್ಲಿ ಡಾಕ್ಟರ್ ಎಲ್ಲಿ ಇದಾಗದೆ ವಿವೇಕಾನಂದಕ್ಕೆ ಹೋಗಿ ಚೆನ್ನಾಗಿದೆ ಮತ್ತು ಅಲ್ಲಿ ಒಳ್ಳೆ ಕಡಿಮೆ ದರದಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತ ಒಂದಿತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಎಲ್ಲೋ ಒಂದು ಕಡೆಗೆ ಮನಿ ಮೈಂಡೆಡ್ ಆಗ್ತಾ ಇದೆ ಅನ್ನೋಂಥ ಜನರ ಅಭಿಪ್ರಾಯ. ಅದು ಇರ್ಬೋದು, ಇಲ್ಲದೆ ಇರ್ಬೋದು, ನೀವು ಕಿತ್ಕೊಳ್ಳಿ ಬಿಡಿ, ನಿಮ್ಗೆ ಒಬ್ಬೊಬ್ಬರದ್ದು ಇದು ಆಗುತ್ತೆ. ಬಟ್ ಇನ್ ಜನರಲ್ ನಾವು ಹಾಸ್ಪಿಟಲ್ ಇಂದ ಏನು ಸರ್ವಿಸ್ ಕೊಡ್ಬೇಕು ಅದನ್ನ ಮಾತ್ರ ಮುಂದುವರಿಸಿದ್ವಿ. ಅಡಿಕ್ಷನ್ಸ್ ಅಲ್ಲಿ ಪ್ರಿಡಾಮಿನೆಂಟ್ ಕಾಮನ್ ಆಗಿ ಬರೋದು, ಎಸ್ಪೆಷಲಿ ಅಡ್ಮಿಷನ್ಗೆ ಆಗಿ ಬರೋದು ಮೇನ್ ಇಸ್ ಆಲ್ಕೋಹಾಲ್. ಅದಾದ್ಮೇಲೆ ಗಾಂಜಾ ಆಗಿರ್ಬೋದು, ಆಮೇಲೆ ಬೇರೆ ಡ್ರಗ್ಸ್, ಕೊಕೇನ್, ಆಮೇಲೆ ಈಗ ಪ್ರಿಸ್ಕ್ರಿಪ್ಷನ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತೀವಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ಅದಕ್ಕೆ ಅಡಿಕ್ಟ್ ಆಗಿರೋರು, ಪೇನ್ ಕಿಲ್ಲರ್ಸ್ಗೆ ಅಡಿಕ್ಟ್ ಆಗಿರೋರು ಅವರು ಕೂಡ ಬರ್ತಾರೆ. ಕೆಲವೊಂದು ಸತಿ ಮಿಕ್ಸ್ಡ್ ಅಡಿಕ್ಷನ್ ಇರ್ತದೆ. ಬರೀ ಆಲ್ಕೋಹಾಲ್ ಒಂದೇ ಇರಲ್ಲ, ಆಲ್ಕೋಹಾಲ್ ಜೊತೆ ಟೊಬ್ಯಾಕೋ. ಜನರಲಿ ಟೊಬ್ಯಾಕೋಗೋಸ್ಕರ ಅಷ್ಟೇ ಅಡ್ಮಿಟ್ ಆಗಲ್ಲ, ಅದಕ್ಕೆ OPD ಬೇಸಿಸ್ ಟ್ರೀಟ್ಮೆಂಟ್ ತಗೊಳ್ತಾರೆ. ಬಟ್ ಯೂಶಲಿ ಕಾಂಬಿನೇಷನ್ ಇರ್ತದೆ, ಟೊಬ್ಯಾಕೋ ಆ್ಯಂಡ್ ಆಲ್ಕೋಹಾಲ್, ಅದ್ರ ಜೊತೆಗೆ ಫಾಲೋಡ್ ಬೈ ಕ್ಯಾನಬಿಸ್, ಗಾಂಜಾ ಹಾಕಿ ಬೇರೆ ಇದರಿಂದ ಇದೆ. ಒಂಥರ ಈಸಿಯಾಗಿ ಅವೈಲೇಬಲ್ ಆಗಿರುವಂಥ ಒಂದು, ಪ್ಲಸ್ ಅದರಿಂದ ಸಡನ್ ಡೆತ್ ಅಂತ ಆಗುತ್ತೆ, ಸಡನ್ ಕಾರ್ಡಿಯಾಕ್ ಡೆತ್ ಅಂತ. ವೈಟ್ನರ್ ತಗೊಂಡಾಗ ಒಂದು ಅವರು ನಾರ್ಮಲ್ ಇದ್ದಾಗ ಯಾರೋ ಅವ್ರ ಹೆಸರನ್ನ ಸಡನ್ ಆಗಿ ಕೂಗಿದ್ರೆ ಅದು ಅರಿಥ್ಮಿಯಾಗಿ ಹೋಗಿ ಡೆತ್ ಆಗೋ ಸಿಚುವೇಶನ್ಸು, ಸನ್ನಿವೇಶಗಳನ್ನು ಇದೆ. ಸುಮಾರು ಕೇಸಸ್ಗಳನ್ನು ನೋಡ್ತೀವಿ. ಎಸ್ಪೆಷಲಿ ಅವರಿಗೆ ಪ್ಯಾರೆಂಟ್ ಸೂಪರ್ವಿಷನ್ ಇಲ್ಲ, ತುಂಬ ಬಡವ ಕುಟುಂಬಗಳಿಂದ ಬರ್ತಾ ಇದ್ದಾರೆ, ಸ್ಟ್ರೀಟ್ಸ್ ಮೇಲೆ ಬೆಳೀತಿದ್ದಾರೆ, ಅಂಥವ್ರಲ್ಲಿ ವೈಟ್ನರ್ಸ್ ಅಂತ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಫಾಲೋ ಅಪ್ ಕೌನ್ಸಿಲರ್ಸ್ ಅಂತ ಇರ್ತಾರೆ. ಇವರು ಸೈಕೆಟ್ರಿಕ್ ಸೋಷಿಯಲ್ ವರ್ಕರ್ಸು ಕಮ್ಯುನಿಟಿನಲ್ಲೇ ಅವರು ಓಡಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಅನಿಸ್ತು ಈ ಕಮ್ಯುನಿಟಿಗೆ ತುಂಬ ಕೇಸಸ್ ಬರ್ತಾ ಇದೆ ಅಂದರೆ ಅಲ್ಲಿ ಕ್ಯಾಂಪ್ಸ್ ಮಾಡೋದಾಗಲಿ, ಅಥವಾ ಪ್ರತಿ ಒಂದು ವಾರಕ್ಕೆ ಅವರಿಗೆ ಕಾಲ್ ಮಾಡಿ ಫಾಲೋ ಅಪ್ ಅಲ್ಲಿ ವಿಚಾರಣೆ ಮಾಡಿ ನಾವು ಫ್ರೀ ಆಫ್ ಕಾಸ್ಟ್ ಈ ಸರ್ವಿಸಸ್ನ ಕೊಡ್ತೀವಿ, ಆಫ್ಟರ್ ಕೇರ್ ಪ್ರೋಗ್ರಾಮ್ ಅಂತ ಹೇಳಿ. ನೀವು ಹೇಳೋದು ನಿಜ. ಯಾಕಂದರೆ ಎಲ್ಲಿ ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈ ಇನ್ನೊಂದು 2 weeks ಅಲ್ಲಿ ವೊಕೇಶನಲ್ ರಿಹ್ಯಾಬಿಲಿಟೇಷನ್ ಅಂತೂ ಬರ್ತಾ ಇದ್ದಾರೆ. ವೊಕೇಶನಲ್ ರಿಹ್ಯಾಬಿಲಿಟೇಷನ್ ಅಂದರೆ ಈಗ ಒಬ್ಬರು ಎಜುಕೇಷನ್ ಬರೀ ಡಿಪ್ಲೊಮಾ ಆಗಿರ್ಬೋದು, ಅವರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ರೆ ಅವ್ರಿಗೆ ಜಾಬ್ ಸಿಗುತ್ತೆ. ಸೊ ವೊಕೇಶನಲ್ ರಿಹ್ಯಾಬಿಲಿಟೇಷನ್ದವ್ರನ್ನ ನಾವು ಒಂದು 2 ವಾರಕ್ಕೆ ಒಂದ್ಸತಿ ಕರೆಸಿ ಅವ್ರ ಎಜುಕೇಷನ್ ತಕ್ಕಂತಾನೆ ಅವರಿಗೆ ಟ್ರೈನಿಂಗು ಕೊಡಿಸ್ತಾ ಇದ್ದೀವಿ. ದಿಸ್ ಇಸ್ ಅಗೇನ್ ಆಸ್ ಅ ಪಾರ್ಟ್ ಆಫ್ ದ ಪ್ಯಾಕೇಜ್. ಇದರಲ್ಲಿ ನಾವೇನು ಎಕ್ಸ್ಟ್ರಾ ಇದೆಲ್ಲ, ಅವರು ಕೂಡ ಸರ್ವಿಸ್ ಭಾವನೆಯಿಂದ ಬಂದು ಮಾಡ್ತಾರೆ. ಸೊ ಇದು ನಾವು ಹೇಳ್ತೀವಲ್ಲ, ಒಂದ್ಸತಿ ಬಂದರೆ 1 ವರ್ಷ ಇದು ಕಂಟಿನ್ಯೂಸ್ ಪ್ರೊಸೆಸ್. ಅವರು ರಿಲ್ಯಾಕ್ಸ್ ಆದ್ರೂ ಅವತ್ತೇನು ಮಾಡಬೇಕು, ಮಾರನೇ ದಿನ ಏನು ಮಾಡಬೇಕು, ಅವ್ರ ಫ್ಯಾಮಿಲಿ ಏನು ಮಾಡಬೇಕು, ನಮ್ಮನ್ನ ಎಷ್ಟು ಬೇಗ ಕಮ್ಯುನಿಕೇಟ್ ಮಾಡಬೇಕು ಅಂತ ಕೂಡ ನಾವು ಸಜೆಷನ್ಸ್ ಕೊಡ್ತೀವಿ. ಸೊ ದಟ್ ಸಮ್ಟೈಮ್ಸ್ ಅವ್ರು ಬಿಟ್ಬಿಡ್ತಾರೆ, ಸಮ್ಟೈಮ್ಸ್ ರಿಲ್ಯಾಕ್ಸ್ ಆದ್ರೂ ಅವತ್ತಿನ ದಿನನೇ ಅದನ್ನು ಕಟ್ ಆಗಿಬಿಡ್ತದೆ. ಅದನ್ನು ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ.